ಹಲೋ ಗೈಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಆ್ಯಸ್ ಯೂಶುವಲ್ ಇವತ್ತಿನ ವ್ಲಾಗ್ ಆ್ಯಕ್ಚುಲಿ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಫೇಸ್ ನೋಡಿ, ಸೆಕೆಗೂ ಅದಕ್ಕೂ ಎಷ್ಟು ಸ್ವೆಟ್ ಆಗಿದ್ದೀನಿ. ಬಿಸಿಲು ಆಲ್ರೆಡಿ ತುಂಬ ಬಿಸಿಲು ಸ್ಟಾರ್ಟ್ ಆಗಿದೆ. ಇನ್ನು ಇವತ್ತು ರಿತಿಕ್ಷಾ ಸ್ಕೂಲಿಗೆ ಹೋಗಿಲ್ಲ. ಇವತ್ತು ನೋಡಿದ್ರಲ್ಲ. ಸೊ 10th ಎಕ್ಸಾಮ್ಸ್ ನಡೀತದೆ ಅವ್ರ ಸ್ಕೂಲಲ್ಲಿ, ICSE ಸಿಲೆಬಸ್ ಸ್ಟೂಡೆಂಟ್ಗೆ. ಸೊ ಹಾಗಾಗಿ ಇವತ್ತು ರಜಾ ಕೊಟ್ಟಿದ್ದಾರೆ. ಇನ್ನು ಅವಳಿಗೂ ಎಕ್ಸಾಮ್ಸ್ ಇರೋದ್ರಿಂದ ಓದ್ಕೊಂಡು ಕೂತಿದ್ಲು. ಈಗ ತಿಂಡಿ ಮಾಡಿಟ್ಟು ಇನ್ನೇನು ಮನೆ ಹತ್ರ ಕೂಡ ಹೋಗಬೇಕು. ತಿಂಡಿ ಆ್ಯಕ್ಚುಲಿ ಇವಾಗ ಅವಲಕ್ಕಿ ಅಂಗಡಿ ತೆಗ್ದಿಟ್ಟಿರ್ತೀನಿ 10 ಗಂಟೆವರೆಗೂ. ಅಂಗಡಿ ತೆಗೆದು ಆಮೇಲೆ ಮನೆ ಹತ್ರ ಹೋಗಬೇಕು. ನೆನ್ನೆ ಆ್ಯಕ್ಚುಲಿ ಮನೆ ಹತ್ರ ಬೆಳಗ್ಗೆಯಿಂದ ಸಂಜೆವರೆಗೂ ಅಲ್ಲೇ ಇದ್ವಿ. ಹೆವಿ ಸುಸ್ತಾಗ್ಬಿಟ್ಟಿತ್ತು ನನಗಂತೂ. ಯಾಕೆ ಅಂತ ಹೇಳಿದ್ರೆ ನೆನ್ನೆ ಪೇಂಟ್ ಅವ್ರದ್ದು ಮತ್ತು ಫುಲ್ ಕಂಪ್ಲೀಟ್ ಡೋರ್ ಪಾಲಿಶು ಮತ್ತು ಕಿಟಕಿ ಪಾಲಿಶು ಮುಗೀತು. ನೆನ್ನೆಗೆ ಆ್ಯಕ್ಚುಲಿ ಪೇಂಟ್ ಕೆಲಸ ಎಲ್ಲ ಏನೇನಿದೆ ಅದು ಫುಲ್ ಕಂಪ್ಲೀಟಾಗಿ ಮುಗಿದಿದೆ. ಇನ್ನು ಸ್ವಲ್ಪ ಪ್ಯಾಚ್ ವರ್ಕ್ ಇತ್ತು, ಅಂದರೆ ಎಲ್ಲೆಲ್ಲಿ ಬಿಟ್ಟಿದ್ದಾರೆ ಅದನ್ನೆಲ್ಲ ಹೊಡಿಸಿದ್ದೀನಿ. ಇನ್ನು ಇವತ್ತು ಕೂಡ ಸ್ವಲ್ಪ ಕಿಚನಲ್ಲೆಲ್ಲ ಇದೆ, ಅದನ್ನೆಲ್ಲ ಫಿನಿಷ್ ಮಾಡಿಸ್ಬೇಕು. ಮೇಲೆ ಒಂದು ಕಡೆ ಒಂದು ಗ್ಯಾಪ್ ಬಿಟ್ಬಿಟ್ಟಿದ್ರು, ಅದನ್ನು ಹತ್ತಿ ಮಾಡೋಕ್ಕೆ ಅವ್ರಿಗೆ, ಅಂದರೆ ಪೇಂಟ್ ಹೊಡಿಯೋರು ಯೂಶ್ವಲಿ ದಾರದಲ್ಲಿ ಎಳಿತಾರೆ, ಬಟ್ ಇವರು ಎದುರುತ್ತಾ ಇದ್ದಾರೆ. ಏಣಿ 2 ಇದೆ, ದೊಡ್ಡದು, ಅದು ಕಟ್ಕೊಂಡು ಹತ್ತುತ್ತೀವಿ ಅಂತ ಹೇಳಿದ್ರು, ದಾರ ತೊಗೊಂಬನ್ನಿ ಅಂತ. ಸೊ ತೋರಿಸ್ತೀನಿ ನೋಡಿ, ಅಲ್ಲಿ ಇಟ್ಟಿದ್ದೀನಿ ದಾರನೂ ಆಲ್ರೆಡಿ. ಅದನ್ನು ತೊಗೊಂಡು ಹೋಗ್ಬೇಕೀಗ. ಹೋಗಿ ಕೊಟ್ಟು ಇನ್ನು ನೆನ್ನೆ ಏನೇನು ಕಂಪ್ಲೀಟಾಗಿ ಮುಗಿಸಿದ್ದಾರೆ ಅನ್ನೋದನ್ನು ಇವತ್ತು ಶೇರ್ ಮಾಡ್ತೀನಿ. ನಾ ಹೇಳ್ದಂಗೆ ನೆನ್ನೆ ಆ್ಯಕ್ಚುಲಿ ನಾವು ಬೆಳಗ್ಗೆ 10 ಗಂಟೆಗಲ್ವಾ ಹೋಗಿದ್ದು ರಿತಿಕ್ಷಾ. ನಾವು 10:30 ಹಂಗೆ ಹೋದ್ವಿ ನಾವು. 10:30ಗೆ ಹೋಗಿ ಈವ್ನಿಂಗ್ 6 o'clockವರೆಗೂ ಅಲ್ಲೇ ಇದ್ದು ಬಂದ್ವಿ. ಸೊ ನೆನ್ನೆ ಏನೇನು ಕೆಲಸ ಮಾಡಿಸಿದ್ದೀನಿ, ಉಳಿದಿದ್ದೆಲ್ಲ ಇನ್ನೇನು ಬೇರೆ ಏನೇನು ಕೆಲಸ ಇದೆ ಅಂತ ಮುಗಿಸೋದು ಇವತ್ತಿನ ಕೆಲಸದಲ್ಲಿ ಮುಗಿಸ್ಬೇಕು. ಅಂತೂ ಇಂತೂ ಇವತ್ತಿಗೆ ಮನೆ ಕಂಪ್ಲೀಟ್ ಪೇಂಟಿಂಗ್ ಕೆಲಸ ಮುಗೀತು. ಇನ್ನೇನಿದ್ರು ಕೊಳಾಯಿ ಹಾಕೋ ಕೆಲಸ ಅಷ್ಟೇ ಬಾಕಿ ಇರೋದು. ವುಡ್ ಪಾಲಿಶಿಗೆ ನೆನ್ನೆ ಆ್ಯಕ್ಚುಲಿ 1-2 ಕಡೆ ಮಿಸ್ ಮಾಡಿದರು, ಅದನ್ನೆಲ್ಲ ತೋರಿಸಿ ಮಾಡಿಸಿದ್ದೀನಿ. ಇನ್ನು ನೆಕ್ಸ್ಟು ಇದು ಯಾರ್ದಪ್ಪ ಅದು ಪ್ಲಂಬಿಂಗ್ ಕೆಲಸ ಮತ್ತು ವಿಂಡೋಗಳಿಗೆಲ್ಲ ನೆನ್ನೆನೇ ಕಿಟಕಿ ಅಳತೆ ಎಲ್ಲ ಕೊಟ್ಟು ಬಂದಿದ್ದೀನಿ. ಸೊ ಮುಂದೆಗಡೆ ಡಿಸೈನ್ಸ್ ತಲ್ವಾ, ಅದು ಕಿಟಕಿಗೆಲ್ಲ ಗ್ಲಾಸಸ್ ಎಲ್ಲ ಬಂದರೆ ಅವ್ರಿಗೆ ಗ್ಲಾಸ್ ಫಿಟ್ ಮಾಡಿಸ್ಬೇಕು. ಇನ್ನು ಟೈಲ್ಸ್ ತೊಳಿಸ್ಬೇಕು. ಕೆಲಸ ನೆನೆಸ್ಕೊಂಡು ಹೋಗ್ತಿದ್ರೆ ಒಂದೊಂದೇ ಇದೆ. ಸೊ ಬನ್ನಿ ನೆನ್ನೆ ಏನೇನೆಲ್ಲ ಮಾಡಿದರು ಅನ್ನೋದನ್ನು ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಗೈಸ್, ಈಚೆ ಆ್ಯಕ್ಚುಲಿ ಇನ್ನೂ 2 ಸ್ಟೆಪ್ಪು ಗ್ರಿಲ್ ಹಾಕಿಸ್ಕೊಂಡಿದ್ವಿ. ಅದು ಕೆಳಗಡೆ ಇವಾಗ ಏನು ಹೊಡಿತಾ ಇದ್ದಾರೆ ಅದಕ್ಕೆ. ಸೊ ಫಸ್ಟೇ ಆಲ್ರೆಡಿ ಎಲ್ಲ ಪೇಂಟ್ ಮಾಡಿದರು. ಇನ್ನು ಮೇಲ್ಗಡೆ ನೀವು ಗೇಟಿಗೆ ನೋಡ್ತಾ ಇರ್ಬೋದು, ಗೋಲ್ಡನ್ ಕಲರ್ ಪೇಂಟ್ ಮಾಡಿದ್ದಾರೆ ಫ್ಲವರ್ಸ್ಗೆ. ಅದು ಯಾಕೋ ನನಗೆ ಸೆಟ್ ಆಗ್ತಾನೆ ಇರಲಿಲ್ಲ, ಅದು ಕೂಡ ಚೇಂಜ್ ಮಾಡಿ ಅಂತ ಹೇಳಿದೆ. ಇನ್ನು ಪೇಂಟಿಗೆ ಗೇಟಿಗೆಲ್ಲ ಫುಲ್ಲು ಪೇಂಟ್ ಮತ್ತು 2 ರೋ ಆ್ಯಡ್ ಮಾಡಿದ್ದಾರೆ ಅದಕ್ಕೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಪೇಂಟ್ ಹೊಡಿತಾಯಿದ್ರು. ಇನ್ನು ಎದುರುಗಡೆ ಮನೆಯಲ್ಲೂ ಕೂಡ ಕೆಲಸ ನಡೀತಾ ಇರೋದ್ರಿಂದ ತುಂಬ ಅಂದರೆ ತುಂಬ ಧೂಳಿದೆ. ಸದ್ಯಕ್ಕಂತೂ ಈಗ ವಾಶ್ ಮಾಡಿಸಲ್ಲ, ಏಪ್ರಿಲ್ 20ಕ್ಕಲ್ವ ಗೃಹ ಪ್ರವೇಶ ಇರೋದು, ಹಾಗಾಗಿ ಲೇಟಾಗಿ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಪೇಂಟಿಗೆಲ್ಲ ಎಲ್ಲೆಲ್ಲಿ ಪ್ಯಾಚ್ ವರ್ಕ್ ಇರುತ್ತಲ್ಲ ಅಲ್ಲಿ, ಮತ್ತು ಗೇಟ್ ಚಿಲ್ಕ ಎಲ್ಲ ತೆಗಿತೀವಲ್ಲ ಅಲ್ಲೆಲ್ಲ ತುಂಬ ಪೇಂಟ್ ಹೋಗಿತ್ತು. ಸೊ ಒಂದ್ಸಲ ಮಾಡಿಸ್ಬಿಡೋಣ ಅಂಥೇಳಿ ಅದನ್ನು ಕೂಡ ಮಾಡಿಸ್ದೆ. ಫಸ್ಟ್ ಒಂದು 5 ನಿಮಿಷ ಗ್ಯಾಪ್ ಕೊಟ್ಟು ಬೇರೆ ಹೊಡಿಯೋಣ ಅಂತ ಹೇಳಿದ್ರು. ಇನ್ನು ರಿತಿಕ್ಷಾನು ಕೂಡ ನೆನ್ನೆ ಸಂಡೇ ಆಗಿರೋದ್ರಿಂದ ನನ್ನ ಜೊತೆನೇ ಟೈಮ್ ಪಾಸ್ ಮಾಡ್ತಾ ಇದ್ದಾಳೆ ಅವಳು ಕೂಡ. ಮೇಲ್ಗಡೆ ಮನೆಯಲ್ಲಿ ಇನ್ನೊಬ್ರು ಇದ್ದಾರೆ, ಅವರು ಆ್ಯಕ್ಚುಲಿ ಡೋರ್ ಪಾಲಿಶ್ ಫುಲ್ಲು ಕಂಪ್ಲೀಟಾಗಿ ಮಾಡಿದ್ದಾರೆ ನೋಡಿ. ಇದು ಡಿಸೈನ್ಸ್ದು. ಇನ್ನು ಡಿಸೈನ್ ಈ ರೀತಿ ಕಂಪ್ಲೀಟ್ ಆಗಿದೆ. ಈಚೆ ಗೇಟೆಲ್ಲ ಮುಗಿಸ್ಕೊಂಡು ಬಂದು ಅವರೇ ಇನ್ನೊಂದು ಸಲ ಒಳಗಡೆ ಪಾಲಿಶ್ ಮಾಡ್ತಾಯಿದ್ದಾರೆ ನೋಡಿ. ಇವತ್ತಿಗೆ ಆ್ಯಕ್ಚುಲಿ ನಮ್ಮನೆ ಕಂಪ್ಲೀಟ್ ಪಾಲಿಶ್ ಮುಗೀತು. ಸೊ ವಿಡಿಯೋದಕ್ಕಿಂತ ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ಎಲ್ರಿಗೂ ಹೇಳ್ತಾ ಇರ್ತೀನಿ, ಪ್ರತಿಯೊಂದು ಕಡೆನೂ ಕೂಡ ಇಂಚು ನೋಡಿ ಮಾಡಿಸ್ಕೊಬೇಕು. ಇಲ್ಲಾಂದರೆ ಮತ್ತೆ ಅಂದರೆ ನಮಗೆ ತುಂಬ ಕಾಸ್ಟ್ಲಿ ಆಗುತ್ತೆ. ಅವ್ರು ಇದ್ದಾಗ ಮಾಡಿಸ್ಕೊಂಡ್ರೆ ಸರಿ ಹೋಗುತ್ತೆ. ಇನ್ನು ಇದು ನೋಡಿ, 2nd ಫ್ಲೋರಲ್ಲಿ ಇನ್ನೊಬ್ಬರು ಮಾಡ್ತಾಯಿದ್ದಾರೆ.
ಸೊ ಡೋರ್ ಪಾಲಿಷ್ ಆದಮೇಲೆ ಯಾವ ಥರ ಕಾಣಿಸ್ತಾ ಇದೆ ಅಂತ. ಆ್ಯಕ್ಚುಲಿ ಡೋರ್ ಮುಂದೆ ನಿಂತ್ಕೊಂಡು ನೋಡಿದಾಗ ತುಂಬ ಶೈನಿಂಗ್ ಚೆನ್ನಾಗಿ ಕಾಣುತ್ತೆ. ನನಗೆ ಗೊತ್ತಿಲ್ಲ ವಿಡಿಯೋದಲ್ಲಿ ಎಷ್ಟು ಮಟ್ಟಕ್ಕೆ ಕಾಣಿಸ್ತಿದೆ ಅಂತ. ಇವರಿಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಮಾಡ್ತಿದ್ದಾರೆ. ಮಾಡಬೇಕಾದ್ರೂ ಅಷ್ಟೇ ಏನು ಅವರು ಗ್ಲಾಸ್ ಕೂರಿಸ್ತಾರಲ್ಲ, ಸೊ ಆ ಗ್ಲಾಸ್ ಕೂರಿಸೋ ಜಾಗದಲ್ಲೆಲ್ಲ ಮಾಡಿರಲಿಲ್ಲ. ಬಟ್ ನಾನು ಗ್ಲಾಸ್ ಎಷ್ಟಕ್ಕೆ ಬರುತ್ತೋ ಏನೋ ಕರೆಕ್ಟಾಗಿ ಬಿಟ್ಟಿರ್ತೀರ ನೀವು, ಬೇಡ ಪ್ಯಾಚ್ ಥರ ಆಗಿಬಿಡುತ್ತೆ ಮತ್ತೆ ಮಾಡಿ ಅಂತ ಹೇಳಿದೆ. ಸೊ ಈಗ ಒಳಗಡೆ ಪಾಲಿಷಿಂಗ್ ಹಾಕ್ತಾಯಿದ್ದಾರೆ ನೋಡಿ, ಈಚೆಗೂ ಒಳಗಡೆಗೂ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ಇನ್ನು ಅವರು ಕೂಡ ಡೋರ್ ಎಲ್ಲ ಮುಗಿಸ್ಕೊಂಡು ಇನ್ನು ದೇವ್ರ ಮನೆಗೂ ಕೂಡ ಇವಾಗ ನಾನು ಮಾಡಿಸ್ತಾ ಇದ್ದೀನಿ ನೋಡಿ, ಅದೇ ನಾನು ಹೇಳಿದಾಗಲೇ. ಸೊ ಅಲ್ಲಿ ಬಂದು ಗ್ಲಾಸ್ ಫಿಟ್ಟಿಂಗ್ ಆಗುತ್ತೆ, ಅದು ಅಲ್ಲಿಗೆ ಬಿಟ್ಬಿಟ್ಟಿದ್ರು ನನಗೆ. ಇಲ್ಲ ಬೇಡ ಅಲ್ಲೂ ಮಾಡಿ, ಅಟ್ಲೀಸ್ಟ್ ಫುಲ್ಲು ಮಾಡಿಲ್ಲ ಅಂದರೂ ಟಚಪ್ ಆದರೂ ಕೊಡಿ, ಗ್ಲಾಸ್ ಫಿಟ್ಟಿಂಗ್ ಆದರೆ ಅದೇ ಕಲರ್ ಮ್ಯಾಚ್ ಆಗುತ್ತೆ ಅಂತ ಹೇಳಿದೆ. ಆವಾಗ ಅದಕ್ಕೂ ಮಾಡಿದ್ದಾರೆ. ಇನ್ನೇನಿದ್ರು ಗ್ಲಾಸ್ ಫಿಟ್ಟಿಂಗ್ಸ್ ಅಷ್ಟೇ ಆಗಬೇಕು. ದೇವ್ರ ಮನೆ ಲುಕ್ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಆಗ್ತಾ ಒಂದೊಂದೇ ಕೆಲಸ ಆದಷ್ಟು ಟೆನ್ಷನ್ನು ಸ್ಟಾರ್ಟ್ ಆಗುತ್ತೆ. ಮತ್ತು ಏನಪ್ಪ ನೆಕ್ಸ್ಟ್ ಕೆಲಸ ಅನ್ನೋದನ್ನು ಕೂಡ ತುಂಬ ಅಂದರೆ ತುಂಬಾ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಬಟ್ ಆಫ್ಟರ್ ಪಾಲಿಷಿಂಗು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಯಾವ ರೀತಿ ಅಂದ್ಕೊಂಡಿದ್ನೋ ಅದೇ ರೀತಿ ಬಂದಿದೆ. ಇನ್ನು ಗ್ಲಾಸ್ ಫಿಟ್ಟಿಂಗ್ಸ್ ಆದಮೇಲೆ ನೋಡಬೇಕು. ಇನ್ನು ಈಗ ಥರ್ಡ್ ಫ್ಲೋರಿಗೆ ಕರ್ಕೊಂಬಂದಿದ್ದೀನಿ. ಥರ್ಡ್ ಫ್ಲೋರಲ್ಲೂ ಅಷ್ಟೇ ಅದು ಫಿನಿಷಿಂಗ್ ಕೊಡಿ ಅಂತ ಹೇಳಿದ್ನಲ್ಲ, ಅಲ್ಲಿ ಕೊಡ್ತಾಯಿದ್ದಾರೆ. ಹಿಂದೆ ಎಲ್ಲ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅದು ಏನೋ ಒಂಥರ ಚೆನ್ನಾಗೇ ಕಾಣಿಸಲ್ಲ. ಈಗ ಲಾಸ್ಟಲ್ಲಿ ಇನ್ನೊಂದು ಏನು ಮಿಸ್ ಮಾಡಿದರು ಅಂದರೆ, ಗ್ಯಾಪ್ ಇರೋ ಜಾಗದಲ್ಲಿ ಇದ್ರದ್ದೇ ಪಾಲಿಷ್ ಪೌಡರ್ ಬರುತ್ತೆ ಗೈಸ್, ಇದನ್ನು ಮಿಸ್ ಮಾಡ್ಕೊಬೇಡಿ ನೀವು. ಸೊ ಗೊತ್ತಿಲ್ಲ ಅಂದರೆ ಅವರು ಯಾಮಾರಿಸ್ಕೊಂಡು ಬಿಡ್ತಾರೆ. ಆ ಪಾಲಿಷ್ ಪೌಡರ್ಗೆ ಪಾಲಿಷ್ ಆಯಿಲ್ನ ಮಿಕ್ಸ್ ಮಾಡಿ ಇವಾಗ ಕಿಟಕಿ ಎಲ್ಲ ಹೋಲ್ ಮಾಡಿ ಆ ಕಂಬಿ ಇಟ್ಟಿರ್ತೀವಲ್ಲ ಅಲ್ಲಿಗೆ ಫುಲ್ ಕವರ್ ಮಾಡಿ ಆಮೇಲೆ ಪೇಂಟ್ ಹೊಡಿಬೇಕು. ಬಟ್ ಅದವರು ನಾನು ನೋಡ್ಕೊಂಡಿರಲಿಲ್ಲ, ಗೊತ್ತಿರಲಿಲ್ಲ ಅಂಥೇಳಿ ಹಂಗೆ ಇಲ್ಲ ಅದಷ್ಟೇ ಅಂತ ಬಿಟ್ಬಿಟ್ಟಿದ್ರು. ಆಮೇಲೆ ಮತ್ತೆ ಅಮ್ಮಂಗೆ ವಿಡಿಯೋ ಕಾಲಲ್ಲಿ ಮತ್ತು ನಾನು ಹಾಕೋ ವಿಡಿಯೋಸ್ ಪ್ರತಿಯೊಂದು ಅಮ್ಮ ನೋಡ್ತಾ ಇರ್ತಾರಲ್ಲ, ಆವಾಗ ಅಮ್ಮ ಅಬ್ಸರ್ವ್ ಮಾಡಿ ಇಲ್ಲ ಈ ಥರ ಬರುತ್ತೆ ಅಂತ ಹೇಳಿದ್ರು. ಅದನ್ನು ಇವತ್ತು ಬೆಳಗ್ಗೆ ತಂದು ಎಲ್ಲ ಕಂಪ್ಲೀಟ್ ಹಾಕಿ ಮತ್ತೆ ಇವಾಗ ಅದನ್ನು ಪಾಲಿಷ್ ಮತ್ತೆ ಮಾಡ್ತೀನಿ ಅಂತ ಹೇಳಿ ಮಾಡ್ತಾಯಿದ್ದಾರೆ ನೋಡಿ. ಅದರದ್ದೇ ನಾನೊಂದು ಬಟ್ಟೆ ಬರುತ್ತೆ, ಅವ್ರು ನೋಡ್ತಿರ್ಬೋದು ನೀವು, ಬಟ್ಟೆಲ್ಲ ಇಟ್ಕೊಂಡು ಮಾಡ್ತಿದ್ದಾರೆ. ಇನ್ನು ಕೆಳಗಡೆ ಆಗಲೇ ನಾನು ಹೇಳಿದೆ ಗೇಟಿಗೆ ಗೋಲ್ಡ್ ಕಲರ್ ನನಗೆ ಯಾಕೋ ಇಷ್ಟ ಆಗ್ತಿಲ್ಲ ಅಂಥೇಳಿ. ಈಗ ನೋಡಿ ಗೇಟ್ಗೆ ನಾನು ಮತ್ತೆ ವೈಟ್ ಕಲರ್ ಹಾಕಿಸ್ತಾ ಇದ್ದೀನಿ, ಅದು ವೈಟ್ ಕಲರ್ ಮ್ಯಾಚ್ ಆಗುತ್ತೆ ಅಂತ. ಯಾಕೆಂದರೆ ನಾವು ಓಡಿಸಿರೋದು ಬಂದು ಲೈಟು ಒಂಥರ ಬ್ಲೂ ಕಲರ್ ಶೇಪಲ್ಲಿದೆ ಇದು. ಸೊ ವೈಟ್ ಮ್ಯಾಚ್ ಆಗುತ್ತೆ ಅಂಥೇಳಿ ಈ ರೀತಿ ಮತ್ತೆ ಅದನ್ನು ಚೇಂಜ್ ಮಾಡಿಸಿದ್ದೀನಿ. ಪದೇ ಚೇಂಜ್ ಮಾಡ್ಸೋಕ್ಕಾಗಲ್ವಲ್ಲ, ಹಾಗಾಗಿ. ಇನ್ನು ಕೆಳಗಡೆನೂ ಅಷ್ಟೇ ಸ್ವಲ್ಪ ಧೂಳೆಲ್ಲ ಇತ್ತು, ಅದು ಧೂಳು ಹೊಡೆದ್ಕೊಡ್ತೀನಿ ನೀವು ಮಾಡಿ ಅಂತ. ಅಲ್ಲಿ ಕಾಣಿಸ್ತಿದೆ ನಿಮಗೆ ಯಾವ ಥರ ಇದೆ ಅಂತ ಹೇಳಿ, ಅದು ಗಲೀಜು. ಸೊ ಅದು ಆಲ್ರೆಡಿ ಒಂದು ಕೋಟ್ ಪೇಂಟ್ ಹೊಡೆದಿದ್ದಾರೆ, ಬಟ್ ಹಂಗೆ ಬಿಟ್ಟರೆ ಅದನ್ನು ಮಾಡಿಬಿಡ್ತಾರೆ. ಬೇಡ ಇಲ್ಲೂ ಒಂದ್ಸಲ ಇನ್ನೊಂದು ಸಲ ಮಾಡಿ ಅಂತ ಹೇಳಿ ಆ ಪೇಂಟ್ ಬ್ರಷೇ ತೊಗೊಂಡು ಸೊ ಪೇಂಟ್ ಬ್ರಷಲ್ಲಿ ಫುಲ್ಲು ಕ್ಲೀನ್ ಮಾಡಿ ನಾನು ಕೊಟ್ಟೆ. ನಾನು ಕ್ಲೀನ್ ಮಾಡ್ತಾಯಿದ್ರೆ ಆ್ಯಕ್ಚುಲಿ ರಿತಿಕ್ಷಾಮ್ಮ ನಾನು ಮಾಡ್ತೀನಿ ಅಂತ ಹೇಳ್ತಾಯಿದ್ಲು. ಮನೆ ಕಟ್ತಾ ಒಂದೊಂದೇ ಎಕ್ಸ್ಪೀರಿಯೆನ್ಸ್ ಎಲ್ರಿಗೂ ಬರುತ್ತೆ. ಫಸ್ಟೆಲ್ಲ ಆದರೆ ನಾವೇನು ಮಾಡೋದು ಅಷ್ಟು ಗೊತ್ತಿರಲಿಲ್ಲ. ಬಟ್ ಇವಾಗ ಅಮ್ಮ ನಮಗೇನು ಹೇಳ್ಕೊಡ್ತಾಯಿದ್ರು, ಅಮ್ಮನ ಫಸ್ಟ್ ಮನೆ ಕಟ್ಟಿದಾಗ ಅಮ್ಮನಿಗೆ ಎಕ್ಸ್ಪೀರಿಯೆನ್ಸ್ ಆಯಿತು. ಈಗ ನಮ್ಮ ಮನೆ ಕಟ್ಟಿದಾಗ ನಮ್ಗೆ ಎಕ್ಸ್ಪೀರಿಯೆನ್ಸ್ ಆಯಿತು ನೋಡಿ, ಹೆಣ್ಮಕ್ಳು ಬಾಳಲ್ಲಿ ಯಾವ್ಯಾವ ಥರ ಚೇಂಜ್ ಆಗುತ್ತೆ ಅಂತ. ಎದುರುಗಡೆ ಮನೆಯವರು ಕೂಡ ಮನೆ ಕಟ್ತಾ ಇದ್ದಾರೆ. ಸೊ ಅಲ್ಲಿ ಕುತ್ಕೊಳ್ಳೋದು, ಅಲ್ಲಿ ಪಾನ್ ಪಾರ್ಕೆಲ್ಲ ನಿಮಗೆ ಕರೆ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ಸೊ ಹಂಗಂಗೆ ಫುಲ್ಲು ಪಾನ್ ಪಾರ್ಕು ಎಲ್ಲ ಹಾಕ್ಬಿಟ್ಟಿದ್ರು. ಆಗ ಅದನ್ನೆಲ್ಲ ಮತ್ತೆ ಇನ್ನೊಂದು ಕೋಟ್ ಪೇಂಟ್ ಮಾಡಿಸೋಣ ಅಂಥೇಳಿ ಮಾಡಿಸ್ದೆ. ಇನ್ನು ಅಲ್ಲಿ ಪೇಂಟ್ ಮಾಡೋಕ್ಕೂ ಮುಂಚೆ ಕಿಟಕಿನೂ ಕೂಡ ಅಡುಗೆ ಮನೆಯದು ಒಂದು ಸ್ವಲ್ಪ ಪ್ಯಾಚ್ ವರ್ಕ್ ಬಿಟ್ಟಿದ್ರು ಅವರು, ಅದನ್ನು ಕೂಡ ಮಾಡಿಬಿಡಿ ಅಂತ ಹೇಳಿದೆ. ಸೊ ಕಂಪ್ಲೀಟ್ ಮಾಡ್ಕೊಂಬಂದಿದ್ದಾರೆ, ಒಂದೊಂದು ಕಡೆ ಬಿಟ್ಬಿಟ್ಟಿದ್ರು. ಸೊ ಮಾಡಿದ್ಮೇಲೆ ಕೂಡ ನಿಮಗೆ ಗೊತ್ತಾಗಿದೆ ಅಂತ ಅನಿಸುತ್ತೆ ಡಿಫ್ರೆನ್ಸ್ ಎಷ್ಟಿದೆ ಅಂಥೇಳಿ. ಇನ್ನು ಅದನ್ನು ಕಂಪ್ಲೀಟ್ ಎಲ್ಲ ಮಾಡಿ ಮುಗಿಸ್ಕೊಂಡ್ಮೇಲೆ ಆಗಲೇ ನಾನು ಬ್ರಷಲ್ಲೆಲ್ಲ ಕ್ಲೀನ್ ಮಾಡಿಕೊಟ್ನಲ್ಲ, ಸೊ ಅಲ್ಲಿಗೆ ಪೇಂಟ್ ಮಾಡೋಕ್ಕೆ ಹೋದರು. ಯಾಕೆಂದರೆ ನಾನು ಕ್ಲೀನ್ ಮಾಡಿದ್ದೆ, ಸ್ವಲ್ಪ ನೀರು ಹಾಕಿ ಅದು ಗಲೀಜಿರುತ್ತೆ ಅಂತ ಡ್ರೈ ಆಗಕ್ಕೆ ಬಿಟ್ಟಿದ್ರು. ಇನ್ನು ಈಗ ನೋಡಿ ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಲ್ಲಿ ನಿಮಗೆ ಪಾನ್ ಪಾರ್ಕ್ ಹೆಂಗೆ ಒಗ್ದಿದ್ದಾರೆ ಅಂತ. ಸೊ ಹೊಸ ಮನೆ ಅನ್ನೋದು ಕೂಡ ಅವ್ರಿಗೆ ಗೊತ್ತೋ ಇಲ್ವೋ, ಹೊಟ್ಟೆ ಕಿಚ್ಚೋ ಏನೋ ಅನ್ನೋದು ಕೂಡ ಗೊತ್ತಿಲ್ಲ ನನಗೆ. ಗೊತ್ತಿಲ್ದಿರ ನಾನು ಯಾಕೆ ಮಾತಾಡಲಿ ಅಂತ ಹೇಳಿ ಇನ್ನು ಅದನ್ನು ಕೂಡ ಫೈನಲಿ ಅವ್ರ ಕೈಯಲ್ಲೆಲ್ಲ ಫುಲ್ಲು ಪೇಂಟ್ ಮಾಡಿಸ್ತಾ ಇದ್ದೀನಿ. ಮಾಡಿಸಿದ್ಮೇಲೆ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಒಂದು ಕಡೆಯಿಂದ ಫುಲ್ ಕಂಪ್ಲೀಟಾಗಿ ಮುಗಿಸಿದ್ದಾರೆ. ಇನ್ನು ಇವತ್ತು ಆ್ಯಕ್ಚುಲಿ ಗ್ರೇ ಕಲರ್ ಕೂಡ ಸ್ವಲ್ಪ ಮಾಡೋದಿದೆ, ಅದನ್ನು ನಾಳೆ ಮಾಡಿ ಅಂತ ಹೇಳಿದ್ದೀನಿ. ಪಾಪ ನಾನು ಒಂದು ಕಡೆನೂ ಬಿಡ್ದಿರ ಅವ್ರಿಗೆ ಇಲ್ಲಿ ಮಾಡಿ ಅಲ್ಲಿ ಮಾಡಿ ಅಂತ ಇದ್ದೀನಿ. ಅವರು ನನ್ನ ಎಷ್ಟು ಬೈಕೊಂಡಿದ್ದಾರೋ ಗೊತ್ತೇ ಇಲ್ಲ.
ಬಟ್ ಆದರೂ ಏನೂ ಮಾಡೋಕ್ಕಾಗಲ್ಲ ಗೈಸ್, ಇದು ಒಂದು ಸಿಚುವೇಶನ್ನು. ಮತ್ತೆ ನಮ್ಮ ಕೈಯಲ್ಲಿ ಆಗುತ್ತಾ ಆಗಲ್ಲ. ಹಾಗಾಗಿ ಇಲ್ಲೂ ಕೂಡ ಸ್ವಲ್ಪ ಎಂಜಿಲೆಲ್ಲ ಉಗ್ದಿರೋದು ಸಿಡ್ದಿತ್ತು, ಅದು ಕೂಡ ಎಲ್ಲ ಕ್ಲೀನ್ ಮಾಡಿ ಒಂದೇ ಸಲ ಹೊಡೆಸ್ಬಿಡೋಣ ಅಂತ ಇದ್ದೀನಿ. ಪೇಂಟು ಕೂಡ ಮಿಕ್ಕಿತ್ತಲ್ವ, ಸೊ ಮಿಕ್ಕಿರೋದು ಎಲ್ಲೆಲ್ಲಿ ಕರೆ ಆಗಿದೆ ಅಲ್ಲಿ ಯೂಸ್ ಮಾಡ್ಕೊಳ್ಳೋಣ ಅಂತ. ಆ ಪೇಂಟು ಕೂಡ ಇನ್ನೊಂದು 2-3 ತಿಂಗಳಿಟ್ಟರೆ ಅದು ವೇಸ್ಟ್ ಆಗಿಬಿಡುತ್ತೆ. ಅದ್ರ ಬದಲು ಇಲ್ಲೇ ಎಲ್ಲ ಮಾಡಲಿ ಅಂತ ಹೇಳಿ ಅದು ಕಂಪ್ಲೀಟ್ ಮಾಡಿಸ್ದೆ. ಇನ್ನು ಅದನ್ನು ಮಾಡಿಸಾದ್ಮೇಲೆ ಟೈಲ್ಸ್ ಹತ್ರ ಕರ್ಕೊಂಡೋದೆ. ಸಾರಿ, ಟೆರೆಸ್ ಮೇಲೆ ಸ್ವಲ್ಪ ಕಂಪ್ಲೀಟ್ ಆಗಿದೆಯಲ್ಲ ಅದಕ್ಕೆ ಅಂತ. ಇನ್ನು ಅವ್ರಿಗೂ ಕೂಡ ಪಾಪ ಸುಸ್ತಾಯಿತು ಅಂತ ಅನಿಸುತ್ತೆ. ಸೊ ನೀರು ಕುಡಿಯೋಕೆ ಹೋದ್ರು, ಅವ್ರು ಬರೋವರೆಗೂ ನಾನಾದರೂ ಸ್ವಲ್ಪ ಹೆಲ್ಪ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ನಾವು ಅಂದ್ಕೊಳೋ ಅಷ್ಟು ಈಸಿ ಅಲ್ಲ, ಯಾಕೆಂದರೆ ಪಾಪ ಮೇಲೆ ನಿಂತ್ಕೊಂಡು ನೋಡಿದಾಗ ತಲೆ ಸುತ್ತದಂಗೆ ಆಗುತ್ತೆ. ಅಂಥದ್ರಲ್ಲಿ ಅವರು ಹಗ್ಗದಲ್ಲೆಲ್ಲ ಇಳಿದು ಮಾಡ್ತಾರೆ. ಅವ್ರ ಕೆಲಸನೇ ಅದಾಗಿದ್ರೂ ಕೂಡ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಅನಿಸುತ್ತೆ. ನನ್ನ ಮಗಳು ಬಿಲ್ಡಿಂಗ್ಗೆ ನೀನೇ ಕಾಂಟ್ರಾಕ್ಟ್ ತೊಗೊಂಬಿಡಮ್ಮ ಅಂತ ರೇಗಿಸ್ತಾ ಇದ್ದಾಳೆ. ಇನ್ನು ನೋಡಿ ಇಲ್ಲಿ ತೋರಿಸ್ತೀನಿ, ಅವ್ರು ನೀರು ಕುಡಿತಾ ಇದ್ದಾರೆ. ನನ್ನ ಮಗಳಿಗೆ ರೇಗಿಸ್ಕೊಂಡು, ಸೊ ಈ ಸಂಡೇ ಬಂತು ಅಂದರೆ ಮಕ್ಕಳನ್ನ ಇಲ್ಲೂ ಕೆಲಸ ನೋಡ್ಕೊಂಡು ಮಾಡೋದೇ ತುಂಬ ರಿಸ್ಕಿ ಆಗಿರುತ್ತೆ. ಟೆರೆಸ್ ಮೇಲಂತೂ ತುಂಬ ಪ್ಯಾಚ್ ವರ್ಕ್ ಇತ್ತು. ಯಾಕೆ ಅಂತ ಹೇಳಿದ್ರೆ ಮಾಡಿ ಮೇಲೆ ಪಾರಿವಾಳಗಳು ಬಂದು ಕೂರ್ತಾ ಇರುತ್ತಲ್ಲ, ಸೊ ಅದು ಪಾರಿವಾಳಗಳು ತುಂಬ ಅಂದರೆ ತುಂಬಾ ಡಿಸ್ಟರ್ಬ್ ಮಾಡ್ತಾಯಿದ್ವು. ಮೇಲ್ಗಡೆ ನಾವು ಒಂದು ಕ್ರೇಯಲ್ಲಿ ಬಿಸಿಲಿರೋದ್ರಿಂದ ನೀರು ಕುಡೀಲಿ ಅಂತ ಇದ್ರದ್ದು ಕ್ಯಾಪ್ ಬರುತ್ತಲ್ವ, ಸಿಂಟೆಕ್ಸ್ ಕ್ಯಾಪು, ಅದ್ರಲ್ಲಿ ನೀರಿಟ್ಟಿದ್ದೆ. ಸೊ ನೀರು ಕುಡಿಯೋಕ್ಕೆ ಬಂದು ಅಭ್ಯಾಸ ಆಗಿಬಿಟ್ಟಿದೆ ಅದು. ಸೊ ಗಲೀಜು ತುಂಬಾ ಮಾಡಿತ್ತು. ಇನ್ನು ಅವರು ಕೂಡ ನೀರು ಕುಡಿದು ಬಂದು ನಾವೇ ಮಾಡ್ತೀವಿ ಕೊಡಿ ಅಂತ ಹೇಳಿದ್ರು. ಸೊ ನೋಡಿದ್ರಲ್ಲ ಕಂಪ್ಲೀಟ್ ಬಿಲ್ಡಿಂಗ್ ಯಾವ ಥರ ಪೇಂಟ್ ಆಗಿದೆ ಅಂತ. ಸೊ ಅವ್ರು ಏನು ಬೈಕೊಂಡ್ರು ನನಗೆ ಗೊತ್ತಿಲ್ಲ, ಬಟ್ ನಾನು ಬೈಕೊಂಡ್ರೂ ಮಾಡಿಸ್ಲೇಬೇಕಲ್ವ. ನಾನು ಮಾಡಿಸಿರೋದ್ರಲ್ಲಿ ಫುಲ್ಲು ಚೆನ್ನಾಗಿ ಕಾಣಿಸ್ತಿದೆ, ಬಟ್ ಗೊತ್ತಿಲ್ಲ ಇದರಲ್ಲೂ ನಮ್ಮಮ್ಮ ಬಂದು ಎಷ್ಟು ಮಿಸ್ಟೇಕ್ ಕಂಡುಹಿಡಿತಾರೋ ಗೊತ್ತಿಲ್ಲ. ನನಗೆ ಎಲ್ಲೆಲ್ಲಿ ಏನೇನು ಕಾಣಿಸಿದೆ ಅದನ್ನು ಕಂಪ್ಲೀಟಾಗಿ ಮಾಡಿಸಿದ್ದೀನಿ ಗೈಸ್. ಇವತ್ತಿಗೆ ನಮ್ಮ ಮನೆ ಪೇಂಟ್ ಅಂತೂ ಫುಲ್ಲು ಕಂಪ್ಲೀಟಾಗಿ ಮುಗಿದಿದೆ. ಇನ್ನೇನಿದ್ರು ನೆಕ್ಸ್ಟ್ ಕೆಲಸ ಇರೋದು ನಮ್ಮದು ಪ್ಲಂಬಿಂಗ್ ಕೆಲಸ ಇದೆ. ಪ್ಲಂಬಿಂಗ್ ಕೆಲಸನೂ ಕೂಡ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ನಾಳೆ ಅಥವಾ ತಪ್ಪಿದ್ರೆ ನಾಡಿದ್ದು ಅಂತ ಹೇಳಿದ್ದಾರೆ. ಇನ್ನೇನು ಅದು ಕೂಡ ಸ್ಟಾರ್ಟ್ ಆಗುತ್ತೆ ಗೈಸ್. ಸೊ ಮನೆ ಪೇಂಟ್ ಕತೆ ಇದಾಗಿತ್ತು. ಥ್ಯಾಂಕ್ ಯು. ನೋಡಿದ್ರಲ್ಲ ಗೈಸ್, ನಿನ್ನೆ ಏನೇನೆಲ್ಲ ಕೆಲಸ ಕಂಪ್ಲೀಟಾಗಿ ಮಾಡಿಸಿದ್ದೀನಿ ಅಂತ ಹೇಳಿ. ಬಟ್ ಅಮ್ಮ ಇದ್ದಿದ್ರೆ ನಿಜವಾಗ್ಲೂ ನನಗಿಂತ ತುಂಬ ಚೆನ್ನಾಗೇ ಪ್ರತಿಯೊಂದೂ ಮಿಸ್ಟೇಕ್ ಕಂಡುಹಿಡಿಯೋರು. ಬಟ್ ನನಗದು ಅಷ್ಟು ಮಿಸ್ಟೇಕ್ನ ಅವ್ರದ್ದು ಕಂಡುಹಿಡಿಯೋಕ್ಕೆ ಆಗ್ತಾ ಇರಲಿಲ್ಲ. ಆದ್ರೂ ನನಗೆ ಲೋಕಿನೂ ಕೂಡ ಕಾಲ್ ಮಾಡಿ ಹೇಳ್ತಿತ್ತು, ಅಮ್ಮನೂ ಕೂಡ ಇದಾಗಿದೆಯಾ ಚೆಕ್ ಮಾಡ್ಕೊ, ಅದಾಗಿದೆಯಾ ಚೆಕ್ ಮಾಡ್ಕೊ ಅಂತ ಹೇಳ್ತಿದ್ರು. ಯಾಕೆಂದರೆ ಇಲ್ಲಿಂದ ಅವರು ಒಂದ್ಸಲಿ ಹೋದ್ರು ಅಂದೆ ಮತ್ತೆ ಬರಬೇಕು ಅಂತ ಹೇಳಿದ್ರೆ ಅದು ಎಕ್ಸ್ಟ್ರಾ ದುಡ್ಡೇ. ಇವಾಗಾದರೆ ನಾವು ಅವ್ರಿಗೆ ಕೊಡೋದಿರುತ್ತೆ. ಸೊ ಅವ್ರು ನಾವು ಏನು ಹೇಳಿದ್ರು ಅದನ್ನು ಮಾಡ್ತಾರೆ. ಆಮೇಲಾದರೆ ಅದು ಆಗಲ್ಲ. ಹಾಗಾಗಿ ಮಾಡಿಸ್ಬೇಕಾದ್ರೇ ಎಲ್ಲ ಪ್ರತಿಯೊಂದು ಚೆಕ್ ಮಾಡಬೇಕು. ಆಮೇಲೆ ನನಗೆ ಇನ್ನೊಂದು ಏನು ಅನಿಸಿದ್ದು ಅಂದರೆ, ಏನಾದರೂ ಒಂದು ಮಾಡಬೇಕು ಅಂತಂದರೆ ಸೊ 2-3 ಜನ ನೋಡ್ಕೊಳ್ಳೇಬೇಕು. ಅದರಲ್ಲೂ ಪ್ಲಂಬಿಂಗ್ ಕೆಲಸ ಅಂತೂ ನಿಜವಾಗ್ಲೂ 3 ಜನ ಇರಲೇಬೇಕು. ಅವರು ಕೂಡ ಇವತ್ತು ಮಂಡೇ, ಸೋಮವಾರ ಬುಧವಾರ ಬರ್ತೀನಿ ಅಂದಿದ್ದಾರೆ. ಬುಧವಾರ ಬಂದರೆ ನನಗೆ ಒಂದು ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಲೋಕಿ ಇರೋದಿಲ್ಲ, ಅವ್ರು ಇರೋ ದಿವಸ ಬಂದ್ರೇ ನನಗೂ ಬೆಟ್ರು ಅಂತ ಅನಿಸುತ್ತೆ. ಇನ್ನು ಇವತ್ತಿನ ವ್ಲಾಗಲ್ಲಿ ನೋಡಿದ್ರಲ್ಲ ಎಲ್ಲ ಶೇರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.